ಎಲ್ರಿಗೂ ನಮಸ್ಕಾರ. ಇಂದಿನ ಸಂಚಿಕೆಗಳಲ್ಲಿ ನಾವು ಜಲಪ್ರಳಯಗಳ ಬಗ್ಗೆ ಶ್ರೀ ಡಾಕ್ಟರ್ ಕೆ ಗುರುದೇವ್ ಗುರುಗಳ ಬಗ್ಗೆ ಅವ್ರು ನಮ್ಗೆ ಸರಾಗವಾಗಿ ತಿಳಿಸಿದ್ರು. ಜಲಪ್ರಳಯಗಳ ಬಗ್ಗೆ ಯಾವ ರೀತಿ ಆಗುತ್ತೆ, ಏನಾಗುತ್ತೆ, ಭೂಮಿ ಮೇಲೆ ನಾವು ಮನುಷ್ಯ ಮಾಡ್ತಕ್ಕಂಥ ತಪ್ಪುಗಳಿಂದ ಇದೆಲ್ಲ ಆಗುತ್ತೆ ಅಂತಾನು ಕೂಡ ಹೇಳ್ತಿದ್ರಿ. ಇನ್ನು ಕಾಲಜ್ಞಾನ ವಿಚಾರದಲ್ಲಿ ಹಲವಾರು ಮಾಹಿತಿಗಳನ್ನ ಸಂಗ್ರಹ ಮಾಡಿರ್ತಕ್ಕಂಥ ಕೆ ಗುರುದೇವ್ ಗುರುಗಳವರು ಇನ್ನು ಏನೆಲ್ಲ ನಮ್ಗೆ ತಿಳಿಸ್ಕೊಡ್ತಾರೆ, ಇನ್ನು ನಮ್ಮಗಳಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರ ಕೊಡ್ತಾರೆ ಅಂತ ಮುಂದುವರಿಸ್ತಾ ಈ ಕಾರ್ಯಕ್ರಮದ ಮುಖಾಂತರ ಮುಂದುವರಿಸ್ತಾ ಹೋಗೋಣ. ಗುರುದೇವಣ್ಣ ನಮಸ್ಕಾರ. ಇವತ್ತು ನಾವು ಕೇಳ್ಪಟ್ಟಿರ ಹಾಗೆ ಭೂತಾಯಿ ಅಂತಕ್ಕಂಥೇಳು ಕೊದರುತ್ತಾಳೆ ಅಂತ ಹೇಳಿದ್ರೆ, ಕೊದರುತ್ತಾರೆ. ಭೂ ಅಂದ್ರೆ ಭೂಮಿ ತಾಯಿ, ಭೂಗರ್ಭ ಅಂತಕ್ಕಂಥದ್ದು ಏನಿದೆಯೋ ಅದು ಅಲ್ಲೋಲ ಕಲ್ಲೋಲ ಆಗುತ್ತದೆ. ಭೂಮಿ ಬಾಯಿ ಬಿಡುತ್ತಾಳೆ, ಭೂಮಿ ತಾಯಿ ಬಾಯಿ ಬಿಡುತ್ತಾಳೆ, ಭೂಕಂಪಗಳು ಸಂಭವಿಸ್ತದೆ. ಅದು ಯಾವ ಸಮಯ ಅಂತ ಏನಾದ್ರು ಕಾಲಜ್ಞಾನದಲ್ಲಿ ತಿಳಿಸಿರ್ತಕ್ಕಂಥದ್ದು ಏನಾದ್ರು ಇದೆಯೋ, ಅಥವಾ ಭೂ ಪ್ರಳಯ ಅಂತಕ್ಕಂಥದ್ದು ನಮ್ಮ ಭಾರತದಲ್ಲಿ ಆಗುತ್ತೋ ಹಾಗಲ್ವಾ, ಅಥವಾ ಹೊರದೇಶಗಳಲ್ಲಿ ಸಾಧಾರಣವಾಗಿ ನಾವು ನೋಡ್ತಾ ಬರ್ತಾ ಇದೀವಿ, ಪದೇ ಪದೇ ಆಗ್ತಾನೆ ಇರುತ್ತೆ. ಭೂಮಿ ಬಾಯಿ ಬಿಡೋದನ್ನು ಕೂಡ ನೋಡಿದೀವಿ, ಭೂಮಿ ಓಂ ಅಂತ ಆಡ್ತಕ್ಕಂಥ ಶಬ್ದಗಳನ್ನು ಕೂಡ ನಾವು ಕೇಳಿರ್ತಕ್ಕಂಥದ್ದು ಸಾಕ್ಷ್ಯಗಳು ಕೂಡ ಇದೆ. ಅದು ಇವತ್ತು ನಮ್ಮ ಭಾರತದಲ್ಲಿ ಭೂಮಿ ಅದರುತ್ತಾ, ಪ್ರಳಯಗಳು ಸಂಭವಿಸುತ್ತಾ, ಯಾವ ರೀತಿ ಸಂಭವಿಸ್ಬೋದು, ಮತ್ತೆ ಇನ್ನೊಂದು ಕೂಡ ನಾವು ಕಾಲಜ್ಞಾನ ಹೊತ್ತಾ ನಾವು ನೋಡಿದ ಪ್ರಕಾರ ಭೂಮಿ ಬಾಯಿ ಬಿಡುವಳು ಕೂಡ ಅಂತಾನು ಹೇಳಿದ್ದಾರೆ. ಭೂಮಿ ತಾಯಿ ಬಾಯಿ ತೆಗೆದು ಬಿಡ್ತಾಳೆ, ಅದ್ರೊಳಗಡೆ ಎಷ್ಟೋ ಜನ, ಸಾವಿರಾರು ಜನಗಳು, ಲಕ್ಷಾಂತರ ಜನಗಳು ಅದ್ರೊಳಗಡೆ ಹೋಗ್ತದೆ, ಮತ್ತೆ ಮುಚ್ಕೊಂಡ್ಬಿಡ್ತಾಳೆ ಅಂತಾನು ಕೂಡ ಹೇಳಿರ್ತಕ್ಕಂಥದ್ದು ಇದೆ ಕಾಲಜ್ಞಾನದಲ್ಲಿ. ಇದು ಯಾವ ರೀತಿ ನಡೀಬೋದು ನಿಮ್ಮ ವಿಜ್ಞಾನದ ಪ್ರಕಾರ? ನೀವು ಆಗಿರೋದ್ರಿಂದ ಅದ್ರ ಬಗ್ಗೆ ಸಾಕಷ್ಟು ತನಿಖೆ ಮಾಡಿದ್ದೀರಿ ಅಂತ ನಮಗೆ ಗೊತ್ತಾಯ್ತು. ಅದ್ರ ಬಗ್ಗೆ ನೀವು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಗುರುದೇವಣ್ಣ? ಬಹಳ ಅದ್ಭುತವಾದ ಪ್ರಶ್ನೆ. ಜನಸಾಮಾನ್ಯರೆಲ್ಲರೂ ತಿಳ್ಕೊಳ್ಬೇಕಾದಂತಹ ಪ್ರಶ್ನೆಯನ್ನ ಕೇಳಿದ್ದೀರ. ಬಹಳಷ್ಟು ಜನ ವೀಕ್ಷಕರಿಗೆ ಇಲ್ಲಿ ಸರಿಯಾದ ಸಮಾಧಾನ ಸಿಗ್ತಕ್ಕಂಥ ಅಂಶದ ಪ್ರಶ್ನೆ ಇದು. ಏನಂತಂದ್ರೆ, ಇವತ್ತು ಇಡೀ ಭೂಮಂಡಲದಲ್ಲಿ ಏನು ತಲ್ಲಣಗಳು ಸೃಷ್ಟಿ ಆಗ್ತಾ ಇದೆ, ನೀವ್ ಹೇಳಿದ್ರಿ ಬಹಳಷ್ಟು ಜನಗಳನ್ನ ಈ ಭೂಮಿ ಆಪೋಹನ ತಗೊಳ್ತಾ ಸಹಸ್ರ ಸಂಖ್ಯೆಯಲ್ಲಿ, ಲಕ್ಷ ಸಂಖ್ಯೆಗಳಲ್ಲಿ ಜನ ಸಾಯ್ತಾರ ಅಂತಕ್ಕಂಥದ್ದು ನಿಮ್ ಪ್ರಶ್ನೆ. ಹೌದು. ಈಗ ಭೂಕಂಪದಲ್ಲಿ ಆಗ್ತಕ್ಕಂಥ ಭೂಕಂಪದಲ್ಲಿ ಸಾಯ್ತಾರ? ಖಂಡಿತ ಸಾಯ್ತಾರೆ. ಬರೀ ಭೂಕಂಪ ಒಂದೇ ಅಲ್ಲ, ವೈರಸ್ಗಳ ಹಾವಳಿ, ಕಾಡಿನ ಸರ್ವನಾಶ, ಭಯಂಕರ ಕುಂಭದ್ರೋಣ ಮಳೆಯಿಂದ. ಈಗ ಇದಕ್ಕೆ ನಾನು ಸೈಂಟಿಫಿಕ್ ಆಗಿ ಹೇಳ್ಬೇಕು ಅಂತಂದ್ರೆ, 130-140 ವರ್ಷಗಳ ಹಿಂದೆ ಈಗ ಕಾಣ್ತಿರ್ತಕ್ಕಂಥ ಮಳೆ 130-140 ವರ್ಷಗಳ ಹಿಂದೆ ಬಂದಿತ್ತು. ಆಗ ಪ್ರಕೃತಿ ಸಮೃದ್ಧವಾಗಿತ್ತು, ಗಿಡಮರಗಳು ಅಗಾಧ ಪ್ರಮಾಣದಲ್ಲಿತ್ತು, ಕಾಡು ಸಮೃದ್ಧವಾಗಿತ್ತು. ಅಂತ ಸಮಯದಲ್ಲಿ ಮೇಲಿದ್ದಂತ ಮೋಡಗಳನ್ನು ಆಕರ್ಷಿಸಿ ಸುರಿಸ್ತಾ ಇತ್ತು ಮಳೆ. ಜನ ಇರೋ ಜಾಗದಲ್ಲಿ ಸುರಿಸ್ತಾ ಇತ್ತು. ಜನ ಇರೋ ಜಾಗದಲ್ಲಿ ಮಳೆ ಸುರಿದ್ರೆ ಅವನಿಗೆ ಅದು ಅತಿವೃಷ್ಟಿ, ಅವನಿಲ್ದೇ ಇರೋ ಜಾಗದಲ್ಲಿ ಸುರಿದ್ರೆ ಅನಾವೃಷ್ಟಿ. ಇದು ಮನುಷ್ಯನ ಒಂದು ನೀರಿನ ಸಂಪರ್ಕದಲ್ಲಿ ಅವನ್ ಕಂಡುಕೊಂಡಿರ್ತಕ್ಕಂಥ ಸತ್ಯ. ಇವತ್ತು ಏನು ಈ ತರದ ಒಂದು ಮಳೆ ಸುರಿಯೋದಕ್ಕೆ ಕಾರಣ, ಗಿಡ ಮರಗಳು ನಾಶ ಆಗ್ತಾ ಇದ್ದಾವೆ. ಕೈಗಾರಿಕಾ ಕ್ರಾಂತಿಯ ಹೆಸರಲ್ಲಿ ವಾತಾವರಣಕ್ಕೆ ಬಿಡಬಾರದ ರಾಸಾಯನಿಕಗಳನ್ನ ಬಿಡ್ತಾ ಇದ್ದೀವಿ. ಭೂಮಿ ಏನಾಗ್ತಾ ಇದೆ? ಬಿಸಿ ಆಗ್ತಾ ಇದೆ. ಜೂನ್ ತಿಂಗಳ ದಿನದಲ್ಲಿ ನಾವಿಲ್ಲಿ ಕೂತಿದ್ದೀವಿ, ಶೆಡ್ ಕೆಳಗಡೆ ಕೂತಿದ್ದೀವಿ. ಆ ಬಿಸಿಲಿನ ಅನುಭವ ನಮ್ಗಾಗ್ತಿಲ್ಲ, ಪಕ್ಕದಲ್ಲಿರೋ ಬಿಸಿಲಿನ ನಮ್ಮ ಅನುಭವ ನಮ್ಗಾಗ್ತಿಲ್ಲ. ನಮ್ ತಲೆ ಮೇಲೆ ಕೊಡೆ ಇದೆ. ಹೌದು. ಹಂಗಾಗಿ ನಾವಿಲ್ಲಿ ಕೂತಿದೀವಿ. ಅಲ್ಲೋಗಿ ಒಂದ್ 5 ನಿಮಿಷ ಕುತ್ಕೊಂಡ್ ಮಾಡೋಣ ಶೂಟಿಂಗ್, ಓಡ್ ಬರ್ತೀವಿ. ಈ ಬಿಸಿಲಿನಿಂದ ಭೂಮಿ ಬಿಸಿ ಆಗ್ತಾ ಇದೆ. ಸಮುದ್ರ ಬಿಸಿ ಆಗೋದಕ್ಕಿಂತಲೂ ಭೂಮಂಡಲದ ಬಿಸಿ ಜಾಸ್ತಿ ಆಗ್ತಿರದೆ ನೀರು ಕಾದು ಆವಿಯ ಪ್ರಮಾಣ ತೀವ್ರವಾಗಿ ಹೋಗ್ತಾ ಇದೆ, ಮೇಲಕ್ಕೆ ಹೋಗ್ತಾ ಇದೆ. ತೀವ್ರ ಪ್ರಮಾಣದಲ್ಲಿ ಆವಿಯಾಗಿ ಹೋಗ್ತಿರ್ತಕ್ಕಂಥ ಮೋಡಗಳು ಮೇಲೆಗಡೆ ಕಟ್ಟಿ ರಾಸಾಯನಿಕ ಪ್ರಕ್ರಿಯೆಗಳಿಂದ ಎಲ್ಲೂ ಸುರಿದೇ ಇರೋ ಮಳೆ ಬೆಂಗಳೂರು ಮೇಲೆ ಯಾಕೆ ಸುರಿತಾ ಇದೆ? ಬೆಂಗಳೂರು ಯಾಕೆ ದ್ವೀಪ ಆಗ್ತಾ ಇದೆ? ಬೆಂಗಳೂರಿನ ಜನ ಯಾಕೆ ಬೋಟಲ್ಲಿ ಓಡಾಡ್ತಾ ಇದ್ದಾರೆ? ಮೊನ್ನೆ ಎಪಿಸೋಡ್ ಅಲ್ಲಿ ಮುಳುಗುತ್ತಿದೆ ಬೆಂಗಳೂರು ಅಂತಾನೆ ಮಾತಾಡಿದ್ದೀನಿ. ಹೌದು. ಇದರಲ್ಲಿ ಜನಗಳ ಪಾತ್ರನೂ ಇದೆ, ಆಡಳಿತದವರ ಪಾತ್ರನೂ ಇದೆ. ಅದನ್ನ ನೇರವಾಗಿ ಕಾಣಿಸಿದೀನಿ. ಅದು ಪಕ್ಷಾತೀತವಾಗಿ, ಅದು ಯಾವ ಪಕ್ಷದವರೇನೇ ಆಗ್ಲಿ, ತಪ್ಪಿದ್ರೆ ಅವರು ನಮ್ಮ ತಪ್ಪನ್ನ ಅವರು ತಿದ್ಕೊಂಡು ಹೋದ್ರೆ ಸಾಕು. ನಮ್ಗೆ ಯಾವ ಪಕ್ಷದವ್ರನ್ನ ಮ್ಯಾಲಿ ಎತ್ಕೊಂಡು ಹೋಗೋದು, ಯಾವ ಪಕ್ಷದವ್ರನ್ನ ಕೆಳಗಿಳಿಸೋದು ಉದ್ದೇಶ ನಮ್ದಲ್ಲ. ಒಟ್ಟಾರೆ ಪರಿಸರ ಬ್ಯಾಲೆನ್ಸ್ ಅಲ್ಲಿ ಇರಬೇಕು. ಈ ಸೃಷ್ಟಿಯನ್ನ ಸರಿಯಾದ ರೀತಿಯಲ್ಲಿ ಉಳಿಸ್ಕೊಳ್ಳಿ. ಆ ಉಳಿಸ್ಕೊಂಡ್ರೆ ಆ ಉಳ್ಕೊಳ್ಳೋರಲ್ಲಿ ನೀವು, ನಿಮ್ಮ ಮಕ್ಕಳು, ನಾವು ಎಲ್ಲ ಇರ್ತೀವಿ. ಉಳಿಸ್ಕೊಳ್ಲಿಲ್ಲ ಅಂದ್ರೆ
ನೀವು ಓದ್ತೀರಾ, ನಾವು ಓದ್ತೀವಿ, ಅದರ ಕಡೆ ಎಚ್ಚರಿಕೆ ಇರ್ಲಿ ಅನ್ನೋ ಮಾತನ್ನೇ ಹೇಳಿದೀನಿ. ಭಯಂಕರವಾದಂತಹ ಮಳೆ ಸುರಿಯುತ್ತೆ. ಬೆಂಗಳೂರಿನ ಜನ ಬೋಟ್ಗಳಲ್ಲಿ ಓಡಾಡ್ತಾ ಇದ್ದಾರೆ. ಕಾರಣ, ಬೆಂಗಳೂರು ಮಹಾನಗರವನ್ನು ಕಟ್ಟಿದ ಕೆಂಪೇಗೌಡರು ಬೆಂಗಳೂರು ಮಹಾನಗರದಲ್ಲಿ 4 ಗೋಪುರಗಳನ್ನ ಕಟ್ಟಿಸಿದ್ರು. ಗರುಡಗಂಬ ಅಂತ ಕರೀತಾರೆ. ಒಂದು ಮೇಕ್ರಿ ಸರ್ಕಲ್, ಒಂದು ವಾಣವಿಲಾಸ ಆಸ್ಪತ್ರೆ, ಆ ಕಡೆ ಇನ್ನೆಲ್ಲೋ ಒಂದು ಮೂಲೆಯಲ್ಲಿ 4 ಗರುಡಗಂಬಗಳಿದೆ. ಕೆಂಪೇಗೌಡರು ಬೆಂಗಳೂರು ಮಹಾನಗರವನ್ನ ನಿರ್ಮಾಣ ಮಾಡುವಾಗೆ ಕಟ್ಟಿದಂತ 4 ಗರುಡಗಂಬಗಳು. ಅವರ ದೂರದೃಷ್ಟಿತ್ವ ಏನಿತ್ತು ಅಂದ್ರೆ, ಭವಿಷ್ಯದಲ್ಲಿ ಈ 4 ಗರುಡಗಂಬಗಳ ಒಳಗೇನೆ ಬೆಂಗಳೂರು ಇರಬೇಕು, ಅದು ಬಿಟ್ಟು ಹೊರಗಡೆಗೆ ಬರಬಾರದು ಅನ್ನೋ ಕನಸಾಗಿತ್ತು. ಅದರಲ್ಲಿ ಅವರ ವಿಜ್ಞಾನದ ದೃಷ್ಟಿಕೋನ ಅಡಗಿತ್ತು, ಕೆಂಪೇಗೌಡರು ದೃಷ್ಟಿಕೋನ ಅಡಗಿತ್ತು. ಇವತ್ತು ಗರುಡಗಂಬಗಳು ಮಧ್ಯೆ ಸಿಕ್ಕಾಕೊಂಡ್ಬಿಟ್ಟವೆ. ನಾವು ದೊಡ್ಡ ಜಾಲದವರೆಗೂ ಬಂದ್ಬಿಟ್ಟಿದೀವಿ, ದೇವನಹಳ್ಳಿಗೆಲ್ಲ ಬಂದ್ಬಿಟ್ಟಿದ್ವಿ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇಲ್ಲೇ ಆಗಿರೋದು. ಇವತ್ತು ಬೆಂಗಳೂರಿನ BMTC ಬಸ್ಸು ದೇವನಹಳ್ಳಿಗೂ ಬರ್ತದೆ, ದೊಡ್ಡಾಪುರಕ್ಕೂ ಬರ್ತದೆ, ನೆಲಮಂಗಲಕ್ಕೂ ಬರ್ತದೆ, ಹೊಸಕೋಟೆಗೂ ಹೋಗ್ತದೆ. ಅದಕ್ಕೇನೆ ಬ್ರಹ್ಮೇಂದ್ರ ಸ್ವಾಮಿಗಳು ವಚನದಲ್ಲಿ ಬರೆದ್ರು, ನಂದಿ ಕ್ಷೇತ್ರಮು 12 ಆಮಡ ಪಟ್ಟಣಮಯ್ಯೇನು, ನಂದಿ ಕ್ಷೇತ್ರಮು 12 ಆಮಡ ಪಟ್ಟಣಮಯ್ಯೇನು, ನಂದಿ ಕ್ಷೇತ್ರಮುನ ಲಕ್ಷ್ಮಿ ತಾಂಡವಿಂಚೇನು. ಜಗತ್ತಲ್ಲಿ, ಭಾರತದಲ್ಲಿ ಎಲ್ಲೂ ಕುಣಿದೇರ ಲಕ್ಷ್ಮಿ ದೇವನಹಳ್ಳಿ ತಾಲೂಕಲ್ಲೇ ಕುಣಿದ್ಲು. ಅದನ್ನ ದೇವನಹಳ್ಳಿ ತಾಲೂಕು ಅಂತ ಹೇಳದ, ದೊಡ್ಡಾಪುರ ತಾಲೂಕು ಅಂತ ಕರೀತಿರ್ಲಿಲ್ಲ ಈ ಪೂರ್ವಜರು. ನೀರ್ ಎಕಡೆ ತೊಟ್ಟೋಳು, ನೀವ್ ಯಾಕೆ ಕಡೆಯವರು ಅಂದ್ರೆ, ಓಹೋ ನಂದಿ ಕಡೆಯವರಾ ಅನ್ನೋರು. ದೊಡ್ಡಾಪುರ, ಹೊಸಕೋಟೆ, ನೆಲಮಂಗಲ, ದೇವನಹಳ್ಳಿ ಅಂತ ಗುರುತಿಸಲಿಲ್ಲ, ನಂದಿ ಕಡೆಯವರ ನೀವು ಅಂತ ಅನ್ನೋರು. ಅಂದ್ರೆ ಅಷ್ಟು ಹೆಸರು ಪಡೆದಂತ ಇದು. ಅಲ್ಲಿಗೆ ಲೆಕ್ಕ ತಗೊಂಡ್ರೆ ನಂದಿ ಕ್ಷೇತ್ರಮು 12 ಆಮಡ, ಒಂದು ಆಮಡಕ್ಕೆ 12 ಕಿಲೋಮೀಟರ್. 12 ಆಮಡ ಅಂದ್ರೆ 140 ಕಿಲೋಮೀಟರ್ ಚಿಲ್ಲರೆಯಷ್ಟು. ಬೆಂಗಳೂರು ಸೆಂಟರ್ ಇಂದ 140 ಕಿಲೋಮೀಟರ್ ವ್ಯಾಪ್ತಿಯಷ್ಟು ಇದು ಬೆಳೆದೋಗ್ತದೆ ಅಂತ ಹೇಳಿದ್ರು. ಅಲ್ಲಿ ಕಂದಿಮಲ್ಲಾಯ ಪಲ್ಯ ಅಲ್ಲ, ಇದು ಬೆಳೀತದೆ. ಯಾಕೆಂದ್ರೆ 12 ವರ್ಷ ಕಳೆದಿದ್ದು ಇಲ್ಲಿ ಬೇರೆ ಬೇರೆ ಬ್ರಹ್ಮೇಂದ್ರ ಸ್ವಾಮಿಗಳ ದೇವಸ್ಥಾನ ಬೇಕಾದಷ್ಟು ಆಗಿರ್ಬೋದು. ನನ್ನ ಅನುಭವದಲ್ಲಿ ನಾನು ನಿಮ್ಮ ತಂದೆಯವರನ್ನ, ನಮ್ಮ ಆಚಾರ್ಯರನ್ನ ನೋಡ್ಬೇಕು ಅಂತ ಕನಸಿಟ್ಕೊಂಡಿದ್ದೋ. ನಾನು ಕನಸು ಈಡೇರ್ಲಿಲ್ವಲ್ಲ ಅಂತ ನಿಮ್ಮನ್ನು ಬಂದು ಭೇಟಿ ಮಾಡಿದ್ದೆ. ಹೌದು, ನಿಜ, ಸತ್ಯ. ನಿಮ್ಮನ್ನು ಭೇಟಿ ಮಾಡಿದ್ದೆ. ಅಲ್ಲಿ ಅಂತ ಸಂದರ್ಭದಲ್ಲೇನೆ, ಅದು ಎಷ್ಟು ವರ್ಷಗಳಾಗಿರೋದು ಅಪ್ಪ ಅವ್ರು ತಿಳ್ಕೊಂಡು? 30 ವರ್ಷ ಆಗಿದೆ. ನನಗೆ 73 ವರ್ಷ. ನಾನು ಹುಡುಗನಾಗಿದ್ದಾಗಿಂದ ನಾನು ಕನಸು ಅವ್ರನ್ನ ನೋಡ್ಬೇಕು, ಇಂಥದ್ದೊಂದು ಮಾಡಿದಾರಲ್ಲ, ವೀರಭೋಗ ವಸಂತರಾಯರ ಆಗಮನಕ್ಕಾಗಿ ಕಾದಿದಾರಲ್ಲ, ಇಂಥ ಒಬ್ರು ವ್ಯಕ್ತಿ ಇದಾರ ಇಲ್ಲಿ, ಆ ಪರಮಾಶ್ಚರ್ಯವನ್ನ ನಾನು ನೀಗಿಸ್ಕೊಬೇಕು ಅಂತ ಪ್ರಯತ್ನ ಮಾಡಿದ್ದು ಕೂಡ ಬರ್ಲಿಲ್ಲ. ಹೌದು, ಕೊನೆ ಪಕ್ಷ ಈ ಒಂದು ಕ್ಷೇತ್ರಕ್ಕೆ, ಈ ಒಂದು ಭೂಮಿಗೆ ಕಾಲಿಟ್ಟಿದ್ದೆ ನನ್ನ ಪುಣ್ಯ. ನಿಜ, ಬಹಳ ಖುಷಿ ಆಯ್ತದು. ಅಂಥ ಒಂದು ಕ್ಷೇತ್ರ ಇದು. ಇಲ್ಲಿ ಬೆಳೀತಾ ಇರೋದು ಕೂಡ ಇದೇನೆ. ಇಲ್ಲಿ ರಾಮನಗರಕ್ಕೆ ಪ್ರಯತ್ನ ಮಾಡಿದ್ರು, ಆಗ್ಲಿಲ್ಲ. ಹಾಸನಕ್ಕೆ ಪ್ರಯತ್ನ ಮಾಡಿದ್ರು, ಏರ್ಪೋರ್ಟ್ ನ ತಗೊಂಡೋಗೋದಕ್ಕೆ, ಆಯ್ತಾ? ದೇವನಹಳ್ಳಿಗೆ ಆಯ್ತು. ಯಾಕೆ ಅಂದ್ರೆ ನಂದಿ ಕ್ಷೇತ್ರ ಬೆಳಿಬೇಕು ಅಂತ ಅವ್ರು ಬರೆದು ಬಿಟ್ಟಿದ್ರು. ನಂದಿ ಕ್ಷೇತ್ರಮು 12 ಆಮಡ ಪಟ್ಟಣಮಯ್ಯೇನು, ನಂದಿ ಕ್ಷೇತ್ರಮನ ಲಕ್ಷ್ಮಿ ತಾಂಡವಿಂಚೇನು. ಅವ್ರ ಭವಿಷ್ಯವಾಣಿ ಸುಳ್ಳಾಗಲ್ಲ ಅನ್ನೋದಕ್ಕೆ ಇದು ಪ್ರತ್ಯಕ್ಷ ಸಾಕ್ಷಿ. ಒಂದ್ ಕಡೆ ಅವ್ರು ಹೇಳ್ಬಿಡ್ತಾರೆ, ನೇನೊಚ್ಚು ಸಮಯಮುನ, ನಾನು ಬರುವ ಸಮಯದಲ್ಲಿ ಸಮುದ್ರ ಮಲೆ ಪೊಂಗು, ಸಮುದ್ರಗಳು ಉಕ್ಕೆ ಇರ್ತವೆ, ಪಲ್ಲೆ ಪಟ್ಟಣಮುಲನ್ನಿ ನಶೀಂಚೇನೆಯ, ಅಲ್ಲಿ ಪಟ್ಟಣಗಳು ಎಲ್ಲ ಮುಳುಗೋಗ್ತವೆ. ಅತಿ ಶೀಘ್ರದಲ್ಲಿ ಒಂದು ಮಾತನ್ನ ಹೇಳ್ತೀನಿ, ನಂಬಿಕೆಗೆ ಬರದೇ ಇರ್ತಕ್ಕಂಥ ಸಂಗತಿ ಇರ್ಬೋದು. ಮುಂದಿನ ದಿನಗಳಲ್ಲಿ ಆರ್ಟಿಕಾ ಮತ್ತು ಅಂಟಾರ್ಟಿಕಾದಲ್ಲಿರ್ತಕ್ಕಂಥ ಐಸ್ ಬರ್ಗ್, ಹಿಮದ ಬಂಡೆಗಳು ಕರಗಿ ಸಮುದ್ರಕ್ಕೆ ಬಂದು ಏನು ಬೀಳ್ತಾ ಇದ್ದಾವೆ. ಮೊನ್ನೆ ಒಂದೇ ಒಂದು ಬಂಡೆ ಕಳಚ್ಕೊಂಡು ಬಂದು ಅಟ್ಲಾಂಟಿಕ್ ಸಮುದ್ರದಲ್ಲಿ ಏನು ಬಿದ್ದಿದೆ, ಆ ಒಂದೇ ಒಂದು ಬಂಡೆ 2 ಬ್ರಿಟನ್ ದೇಶದಷ್ಟು ಅಗಲದ 2 ಬಂಡೆಗಳು ಬಂದು ಏನ್ ಬಿದ್ದಿದ್ದಾವೆ, ಅಂತ ಬಂಡೆಗಳು ಸಮುದ್ರದಲ್ಲಿ ಕರಗಬಿಟ್ರೆ ಸಮುದ್ರದ ಮಟ್ಟ ಮೀಟರ್ ಗಟ್ಲೆ ಏರುತ್ತೆ, ಮೇಲೆ ಇರುತ್ತೆ. ಆ ಏರಿದಾಗ ಪಕ್ಕದಲ್ಲೇ ಇರ್ತಕ್ಕಂಥ ನಮ್ಮ ತಮಿಳುನಾಡಿನ ಬಾರ್ಡರಿಂದ ಮುಳಬಾಗಲು ಈ ಕಡೆಯಿಂದ ಬೆಂಗಳೂರಿಗೆ ನೀರು ನುಗ್ಬಿಡ್ತದೆ. ಕೆಲವು ದಿನ ಬೆಂಗಳೂರು ಐಲ್ಯಾಂಡ್ ದ್ವೀಪ ಆಗುತ್ತದೆ. ಈ ಪರ್ಮನೆಂಟ್ ಬೋಟ್ ಇಕ್ಕೊಬೇಕಾಗ್ತದೆ. ಇವಾಗ ನೆಮ್ಮನೆ ಬೋಟಲ್ಲಿ ಓಡಾಡಿದಲ್ಲ, ಅದು ಚರಂಡಿ ಕಟ್ಕೊಂಡಿದ್ದಕ್ಕೆ ಸಮುದ್ರದ ನೀರೇ ಬಂದ್ಬಿಟ್ರೆ ಪರ್ಮನೆಂಟ್ ಇಟ್ಕೋಬೇಕಾಗ್ತದೆ. ಆ ಘಟನೆನು ಬೆಂಗಳೂರಿನೊಂದು ಅಂದ್ರೆ ಬೆಂದಕಾಳೂರು, ಅವಾಗ ಇದನ್ನ ಬೆಂಗಳೂರು ಅಂತ ಮೆನ್ಷನ್ ಮಾಡಿದ್ದಾರೆ. ಬೆಂದಕಾಳೂರು ನೊಂದು ವಿಂತೈನ ಚೋದ್ಯಂಬು ಗಲ್ಗುನು. ಅವ್ರು ಹೆಂಗ್ ಬರೆದ್ರು, ಏನ್ ಅನುಭವ ಇತ್ತು ಅಂತ ಬರೆದ್ರು. ದಿವ್ಯ ದೃಷ್ಟಿ, ಅದು ಅನುಭವನೂ ಅಲ್ಲ, ದಿವ್ಯ ದೃಷ್ಟಿ. ಅತೀಂದ್ರಿಯ ಜ್ಞಾನದ ಮುಖಾಂತರ ಹೇಳಿರ್ತಕ್ಕಂಥ ಅವರ ಒಂದೊಂದು ಭವಿಷ್ಯವಾಣಿಗಳು ನಿಜ ಆಗ್ತಾ ಇದಾವೆ. ಒಂದು ಸಹಸ್ರ ಸಂಖ್ಯೆಯಲ್ಲಿ, ಲಕ್ಷ ಸಂಖ್ಯೆಯಲ್ಲಿ ಜನ ಭೂಮಿಯೊಳಗಡೆ ಹೋಗ್ಬಿಡ್ತಾರ, ಭೂಮಿ ಬಾಯಿ ತೆರೆದು ಬಿಡ್ತದ ಅನ್ನೋ ಪ್ರಶ್ನೆ ಕೇಳಿದ್ರಿ, ಖಂಡಿತ ತೆರೆಯುತ್ತೆ. ಈಗಾಗಲೇ ಸಂಭವಿಸ್ತಿರ್ತಕ್ಕಂಥ ಭೂಕಂಪಗಳಿಗೆ ದೇಶ ವಿದೇಶಗಳಲ್ಲಿ ಭೂಮಿ ಬಿರುಕುಗಳು ಬಿಡ್ತಾ ಇದ್ದಾವೆ. ಬೊಗ್ಗು ನೋಡಕ್ಕೆ ಭಯ ಆಗತ್ತೆ. 1000 ಅಡಿ 3000 ಅಡಿ ಒಳಕ್ ಹೋಗಿದೆ. ಕರ್ನಾಟಕದ ಒಬ್ಬ ಭೂವಿಜ್ಞಾನಿ TM ಶಿವಶಂಕರ್ ಅನ್ನೋರು ಒಂದು ಲೇಖನದಲ್ಲಿ ಬರೆದಿದ್ದಾರೆ, ನರ್ಮದಾ ಸೋನ್ ಬಿರುಕು ದೇಶ ಇಬ್ಬಾಗ ಸಂಭವ, ಭಾರತವೇ ಇಬ್ಬಾಗ ಆಗತ್ತೆ.
ದಕ್ಷಿಣ ಭಾರತವೇ ಸಪರೇಟ್ ಆಗುತ್ತೆ, ಉತ್ತರ ಭಾರತವೇ ಸಪರೇಟ್ ಆಗುತ್ತೆ. ಇವತ್ತು ಸನ್ನಿಧಿ ಒಳಗೆ ಹೇಳ್ತಾ ಇದ್ದೀನಿ, ವಿಘ್ನೇಶ್ವರರ ಮುಂದೆ ಹೇಳ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ಉತ್ತರ ಭಾರತ ನಮ್ ಕೈಗೆ ಸಿಗೋದಿಲ್ಲ. ಉತ್ತರ ಭಾರತದಿಂದ ಜನ ಗುಳೆ ಹೊರಟು ಈ ಕಡೆಗೆ ಬರ್ತಾರೆ. ಮುಂದಿನ ದಿನಗಳಲ್ಲಿ ಭಾರತದ ಭವಿಷ್ಯ ಇಲ್ಲಿ ನಿಂತಿದೆ. ಜನ ಏನಾದ್ರೂ ಬದುಕಿ ಉಳಿದ್ರೆ ಆ ಸನ್ನಿಧಿಯ ವೀರಭೋಗ ವಸಂತರಾಯರ ಬ್ರಹ್ಮೇಂದ್ರ ಸ್ವಾಮಿಗಳ ಸನ್ನಿಧಿಯ ಪಕ್ಕದಲ್ಲಿ 12 ವರ್ಷ ಬಾಲ್ಯ ಕಳೆದಂತ ಈ ಜಾಗದಲ್ಲಿ ನಾವಿದ್ದೀವಿ. ನಾವು ಪುಣ್ಯವಂತರು. ನಮ್ಮ ಮಕ್ಕಳ ನಾವಿರ್ತೀವೋ ಹೋಗ್ತೀವೋ, ನಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಿರ್ಲಿ, ಒಳ್ಳೆಯ ಬದುಕನ್ನ ಅವರು ನೋಡ್ಲಿ, ಅವರು ಗಟ್ಟಿ ಬೀಜಗಳಾಗಿ ಉಳ್ಕೊಂಡ್ಲಿ ಅಂತಕ್ಕಂಥದ್ದೇ ಆ ಭಗವಂತನಲ್ಲಿ ನನ್ನ ಪ್ರಾರ್ಥನೆ. ಭೂಮಿಯಲ್ಲಿ ಲಕ್ಷ ಸಂಖ್ಯೆ ಹೋಗೋದಂತೂ ನಿಜ. ಯಾಕೆ ಹೋಗ್ಬೇಕು? ಎಷ್ಟೋ ವರ್ಷಗಳಿಂದ ಭೂಮಿಯಲ್ಲಿ ತಾನು ಅಡಗಿಸಿಟ್ಟುಕೊಂಡಿದ್ದಂತ ತೈಲ, ಖನಿಜ, ನಿಕ್ಷೇಪ, ಗ್ಯಾಸು, ಏನೇನು ಬೇಕೋ ಮನುಷ್ಯ ಎಲ್ಲ ಅಗದು ಬಗ್ದು ತೆಗೆದು ಬಳಸಬಿಟ್ಟಿದ್ದಾನೆ, ಖಾಲಿ ಮಾಡ್ಬಿಟ್ಟಿದ್ದಾನೆ. ನೀವು ಬೆಳೆಸಿದ್ರೆ ಕಾಡು ಬೆಳೆಸಬಹುದು, ಇಲ್ಲ ಚೆಕ್ ಡ್ಯಾಮ್ಗಳು ಕಟ್ಟಿ ನೀರಿಂಗಿಸ್ಬೋದು. ಮನುಷ್ಯ ಮಾಡೋದು ಎರಡೇ ಕೆಲಸ, ನೀರಿಂಗಿಸ್ಬೋದು, ಗಿಡ ಬೆಳೆಸ್ಬೋದು. ಪೆಟ್ರೋಲ್ ತುಂಬಕ್ಕಾಗಲ್ಲ, ಚಿನ್ನ ಬೆಳ್ಳಿ ತುಂಬಕ್ಕಾಗಲ್ಲ, ತಾಮ್ರ ತುಂಬಕ್ಕಾಗಲ್ಲ, ಕಲ್ಲಿದ್ದಲು ತುಂಬಕ್ಕಾಗಲ್ಲ. ಈ ಕೆಲಸನ ಪ್ರಕೃತಿ ಮಾಡ್ಕೋಬೇಕು. ಪ್ರಕೃತಿ ಅದ್ ಮಾಡ್ಕೊಬೇಕಾದ್ರೆ ಗಿಡ, ಮರ, ಮನುಷ್ಯ, ಪ್ರಾಣಿಗಳು ಎಲ್ಲ ಭೂಮಿಗಳಿಗೆ ಒಂದ್ಸಾರಿ ಹೋದ್ರೇನೆ ಮತ್ತೆ ತೈಲ, ಮತ್ತೆ ಖನಿಜ ಬರೋದು. ಇದು ವಾಸ್ತವ ಸತ್ಯ. ಅದ್ಭುತವಾಗಿರ್ತಕ್ಕಂತ ಉತ್ತರ ನಮಗೆ ತಿಳಿಸ್ಕೊಟ್ರಿ. ಇವತ್ತು ನೋಡಿ, ಎಷ್ಟು ಸರಾಗವಾಗಿ, ಎಷ್ಟು ಅದ್ಭುತವಾಗಿ, ಎಷ್ಟು ಉದಾಹರಣೆಗಳನ್ನ ಕೊಡ್ತಾ ಈ ರೀತಿ ಆಗಿದೆ, ಈ ರೀತಿ ಆಗುತ್ತೆ ಅಂತಕ್ಕಂಥ ಉತ್ತರಗಳನ್ನ ನಮ್ಗೆ ಎಷ್ಟು ಸರಾಗವಾಗಿ ತಿಳಿಸ್ಕೊಟ್ರು ನಮ್ಮ ಗುರುಗಳವರು. ಇವತ್ತು ಪ್ರಳಯ ಆಗುತ್ತೆ ಅನ್ನೋದಕ್ಕೆ ಯಾವುದೇ ಒಂದು ಸಂದೇಹ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ತಿಳಿಸ್ಕೊಟ್ರು. ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಯಾವ್ಯಾವ ರೀತಿ ಕಾಲಜ್ಞಾನಗಳು, ಶ್ರೀಪಾತುಲವರು, ವೀರಬ್ರಹ್ಮೇಂದ್ರ ಸ್ವಾಮಿಗಳವರು ಕಾಲಜ್ಞಾನದಲ್ಲಿ ಆಗು ಹೋಗೋ ಘಟನೆಗಳನ್ನ ಯಾವ್ಯಾವ ರೀತಿ ನಮ್ಮ ಗುರುಗಳವರು ಇನ್ನೂ ತಿಳಿಸ್ತಾ ಹೋಗ್ತಿದ್ದಾರೆ ಅಂತ ನೋಡ್ತಾ ಹೋಗೋಣ. ಇಷ್ಟನ್ನು ಹೇಳ್ತಾ ಇವತ್ತಿನ ಮಾತನ್ನ ಮುಗಿಸ್ತಾ ಇದೀವಿ. ನಮಸ್ಕಾರ.